ಪ್ರದೀಪ್ ಈಶ್ವರ್ ಅವರ ಒಂದು ವಿಚಾರವಾಗಿ ಈಗ ತಾವೆಲ್ಲರೂ ಕೂಡ ನೋಡಿರ್ತೀರಾ ಯಾವ ರೀತಿ ಅವರು ಮಾತುಗಳನ್ನ ಆಡ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೇನೆ ಬೈತಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು 40 ವರ್ಷ ಹಿರಿಯ ರಾಜಕಾರಣಿ, 40 ವರ್ಷದಿಂದ ಅವರು ರಾಜಕೀಯದಲ್ಲಿ ಸಕ್ರಿಯರಾದಂತವರು. ಸೊ ಅಂತವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಎಷ್ಟು ಹಗುರವಾಗಿ ಮಾತನಾಡಬಹುದು ಪ್ರದೀಪ್ ಈಶ್ವರ್ ಅವರು. ಚಿಕ್ಕಬಳ್ಳಾಪುರದಲ್ಲಿ ನಡೆದಂತ ಒಂದು ಕೆಂಪೇಗೌಡ ಜಯಂತಿ ಟೈಮ್ ಅಲ್ಲಿ ಈ ರೀತಿ ಮಾತನಾಡುತ್ತಾ ಅವರು ಮಾತಿನ ಚಕಮಕಿಯಲ್ಲಿ ಹರಿಯಾಯ್ದಿದ್ದಾರೆ. ಅಂದ್ರೆ ತುಂಬಾನೇ ಓಪನ್ ಆಗಿ, ತುಂಬಾನೇ ಮನಸ್ಸಿಗೆ ನೋವುಂಟುವಾಗುವ ರೀತಿ ಮಾತನಾಡಿದ್ದಾರೆ. ಸೊ ಇದರಿಂದಾಗಿ ಎಲ್ಲರೂ ಕೂಡ ಬೈತಿದ್ದಾರೆ. ಬಿಜೆಪಿಯಿಂದ ಎಲ್ಲರೂ ಕೂಡ ಬೈತಾ ಇದ್ದಾರೆ. ಕಂಟ್ರೋಲ್ ಮಾಡ್ಕೋಬೇಕು ಮಾತನ್ನ. ಅವರು ಮಾತನಾಡೋಕೆ ನಿಂತ್ರೆ ಎಲ್ರನ್ನೂ ಕೂಡ ಮೀರಿಸ್ತಾರೆ, ಅದಂತೂ ಸತ್ಯ. ಬಟ್ ಮಾತಿನ ಮೇಲೆ ಹಿಡಿತಾ ಇರಬೇಕು ಅಂತ ಪ್ರದೀಪ್ ಈಶ್ವರ್ ಅವರಿಗೆ ಸರಿಯಾಗಿ ಬೈತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಅಷ್ಟೇನೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಕುಮಾರಸ್ವಾಮಿ ಅವರು ಪ್ರದೀಪ್ ಈಶ್ವರ್ಗೆ ಕೈ ಮುಗಿತಾರೆ ಅಷ್ಟೇನೆ, ಮತ್ತೆ ಬೈದು ಸುಮ್ಮನೆ ಆಗ್ತಾರೆ ಅವರು. ಇಂಥ ಕೆಟ್ಟವ್ರ ಹತ್ರ ಮತ್ತೆ ಇಂಥ ಹೊಸಬ್ರ ಹತ್ರ ನಾವೇನು ಕೂಡ ಮಾತನಾಡಕ್ ಆಗೋದಿಲ್ಲ, ಅವ್ರ ತಲೆಯಲ್ಲೇ ಹೋಗ್ತಾರೆ ಅನ್ನುವಂತ ಒಂದು ಮಾತನ್ನ ಕುಮಾರಸ್ವಾಮಿ ಅವರು ಕೂಡ ತಿಳಿಸ್ತಾರೆ. ನಿಮ್ಮ ಸಪೋರ್ಟ್ ಯಾರಿಗೆ? ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.